ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ವೀಡಿಯೋಸ್ ಮಾಡಿ ತುಂಬ ದಿನವೇ ಆಗೋಯಿತು. ಏನಾದ್ರು ಒಂದು ಮಾಡ್ತಾ ಇದ್ದಂಗೆ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಶುರು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹೀಗೆ ಕುತ್ಕೊಂಡಿರ್ತೀನಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲಸ ಮಾಡೋದಕ್ಕೆ ಹೋಗ್ತೀನಿ. ಅದಕ್ಕೆ ಇವತ್ತು ಎದ್ದ ತಕ್ಷಣ ವಿಡಿಯೋ ಶುರು ಮಾಡಿಬಿಟ್ಟೆ. ತುಂಬ ದಿನವೇ ಗ್ಯಾಪ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಏನೋ ಒಂದು ಮಾಡ್ತೀವಿ ಅಂತ ಶುರು ಮಾಡಿದಾಗ ಅದು ಅರ್ಧದಲ್ಲೇ ಕೈ ಬಿಟ್ಟರೆ ಚೆನ್ನಾಗಿರಲ್ಲ. ಕಷ್ಟನೋ ಸುಖನೋ ಅದನ್ನ ಕಂಟಿನ್ಯೂ ಮಾಡಿದ್ರೇ ನಮಗೊಂದು ಫಲ ಸಿಗೋದು. ಬೆಳಗ್ಗೆ ನಂಗೆ ಎಷ್ಟು ಶೆಕೆ ಇರುತ್ತೆ ಗೊತ್ತಾ, ನೋಡಿ ನನ್ನ ಮುಖದಲ್ಲೆಲ್ಲ. ಈ ಶೆಕೆನಲ್ಲಿ ಏನಾರ ಕೆಲಸ ಮಾಡಬೇಕು ಅಂದರೆ ಆಗೋದೇ ಇಲ್ಲಪ್ಪ, ಸಿಕ್ಕಾಬಟ್ಟೆ ಶೆಕೆ ಇದೆ. ಒಂದು 6 ಗಂಟೆ ಆಗ್ತಿತ್ತು ಅಂದಂಗೆ ಹಬೆ ಶುರುವಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟೆ ಮುಂದಿನ ಕೆಲಸ ಮಾಡೋದು. ಶಂಕರ್ ತಿಂಡಿ ತಿಂದ್ಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೊರಟರು. ಅವರು ಈ ಥರ ಎಲ್ಲ ತಿಂಡಿ ತಿನ್ನೋದಿಲ್ಲ, ಇದು ನನ್ನ ಬ್ರೇಕ್ಫಾಸ್ಟ್ ಮಾತ್ರ. ಅವರು ಅನ್ನ ಸಾಂಬಾರು ತಿನ್ಕೊಂಡು ಹೊರಟರು. ನಾನು ಕಾಳು ಪಲ್ಯ ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ಕೊಂಡಿದ್ದೆ. ಬೋತ್ ಸ್ನೇಕ್ಸಾ? 2 ಸ್ನೇಕ್ಸ್ ಇದೆಯಾ ಅದರಲ್ಲಿ? ಫೈಟಿಂಗ್ ಮಾಡ್ತಿದ್ದಾರಾ? ಗಾಡಿ ಆರುಷಿ, ಡೋಂಟ್ ಶೇಕ್. ಶಂಕರು ಮಾರ್ಕೆಟ್ಗೆ ಹೋಗಿ ನಮ್ಮದು ವಾಟರ್ ಪ್ಯೂರಿಫೈಯರ್ ಇದೆಲ್ಲ, ಅದಕ್ಕೆ ಫಿಲ್ಟರು ಮತ್ತು ಸ್ವಲ್ಪ ಕೆಮಿಕಲ್ಲು ಹಾಗೆ ಮತ್ತೇನೋ ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ರು. ಅದನ್ನ ಇವಾಗ ಫಿಕ್ಸ್ ಮಾಡ್ತಿದ್ದಾರೆ. ನಾವು ಹಾಗೆ ಸ್ವಲ್ಪ ಕೆಳಗಡೆ ಬಂದಿದ್ವಿ. ಬಿಡ್ಸ್ಕೊಡ್ಲಾ ಋಷಿ, ತಿಂತೀಯಾ? ಹಾಂ, ಐಸ್ ಕ್ರೀಮ್ ಬೇಕಾ? ಇವತ್ತು ನಮ್ಮ ಮರದಲ್ಲಿ 1-2 ಲಕ್ಷ್ಮಣ ಫಲ ಸಿಕ್ತು. ಅದನ್ನ ಕೂಡ ಕಿತ್ಕೊಂಡು ಮನೆಗೆ ಬಂದ್ವಿ. ಅದನ್ನ ಬಿಡ್ಸ್ಕೊಂಡು ತಿನ್ನಬೇಕು. ಬಾಯ್ಲಿ ಏನು ಮಾಡ್ಕೊಂಬಂದ? ಅದನ್ನ ಕಟ್ ಮಾಡ್ಕೊಡ್ತೀನಿ. ಇದು ತಿನ್ನೋ, ಇದು ಐಸ್ ಥರ ಚೆನ್ನಾಗಿದೆ, ಕೂಲ್ ಆಗಿದೆ. ನನ್ನ ಕೈ ಚಾಕು ಇಲ್ಲಲ್ಲ. ನೀವು ನೀನೇನು ಎತ್ಕೊಂಬರ್ಬೇಡ, ಆಗಲ್ಲ, ಬೇಡ. ಬಾಯಲ್ಲಿ ನಾ ಹಾಗೆ ಶಂಕರ್ ಮಾರ್ಕೆಟಿಂದ ಬರ್ತಾ ತಾಟಿನಿಂಗ್ ತೊಗೊಂಡು ಬಂದಿದ್ರು. ಈ ವರ್ಷ ಇದನ್ನು ತೊಗೊಂಡೇ ಬಂದಿಲ್ಲ, ಈ ಸೀಸನ್ ಮಾತ್ರ ಸಿಗೋದಲ್ವ. ನಂಗೆ ತುಂಬ ಇಷ್ಟ ಇದು, ಹಾಗೆ ತೊಗೊಂಡು ಬನ್ನಿ ಅಂತ ಹೇಳಿದೆ. ತೊಗೊಂಡು ಬಂದಿದ್ರು. ನಮ್ಮ ಆರುಷಿಗೆ ತಿನ್ನು ಅಂದರೆ ಅವಳು ತಿಂತಾಯಿಲ್ಲ. ಫಸ್ಟ್ ಟೈಮ್ ನೋಡಿರೋದಲ್ವ, ಅದು ಒಂಥರ ಇದೆ ಅಂತ ಹೇಳಿಬಿಟ್ಟು ಅವಳು ತಿಂತಾನೇ ಇಲ್ಲ. ಅವಳು ಅದಕ್ಕೆ ಏನೋ ಐಸ್ ಫ್ರೂಟ್ ಅಂತ ಏನೋ ಹೆಸರಿಟ್ಟಿದ್ದಾಳೆ. ತಿನ್ನು ಅಂತ ನಾನು ಫೋರ್ಸ್ ಮಾಡ್ತಾಯಿದ್ದೀನಿ. ನಾನು ಅದು ತಿನ್ನಲ್ಲ, ನಂಗೆ ಆ್ಯಪಲ್ ಕಟ್ ಮಾಡಿಕೊಡು, ನಾನು ಆ್ಯಪಲ್ ತಿಂತೀನಿ ಅಂತ ಅವಳು. ಇದನ್ನು ಒಂದು 2-3 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ತಣ್ಣಗೆ. ಇದನ್ನು ನಾವು ಬರಿಗೈಯಲ್ಲಿ ಬಿಡಿಸ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬೇಗ ಬರೋದಿಲ್ಲ. ಅದಕ್ಕೆ ನಾನು 1 ಸ್ಪೂನ್ ತೊಗೊಂಡು ಈ ರೀತಿ ಬಿಡಿಸ್ತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ, ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ಇದ್ರೊಳಗಡೆ ಎಳ್ನೀರು ಥರ ನೀರಿರುತ್ತೆ, ಅದಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಅದ್ರಲ್ಲಿ ನೀರು ಇಲ್ಲವೇ ಇಲ್ಲ. ಸ್ವಲ್ಪ ಬಲ್ತೋಗಿರೋದೇನಾದ್ರು ಇದ್ದರೆ ನೀರೆಲ್ಲ ಸುಂಡೋಗ್ಬಿಟ್ಟಿರುತ್ತೆ ಅದರಲ್ಲಿ. ತಿನ್ಬೇಲೆ. ಹಾಂ, ನಡಿ. ಸ್ವಿಂಗ್ ಅದು ಕಟ್ಟಾಗಿದೆ ಅಮ್ಮ. ಅಲ್ಲಿ ಯಾರು ಆಟ ಆಡಿದ್ದಾದ್ಮೇಲೆ ಕೊಡ್ತಾರೆ, ಹೋಗಿ ಆಟ ಆಡೋದು. ಸ್ಲೈಡ್ ಆಡು ಅಲ್ಲಿವರೆಗೂ. ಹಾಂ, ಕ್ಲೈಮ್ ಹತ್ತಮ್ಮ, ಹಂಗೆ ಹತ್ತಬೇಕು. ಅಲ್ಲಿಡೋ ಹೆಂಗಾಡ್ತಾಳು.
ಯಸ್ ಒನ್ ಮೋರ್. ಕೈ ಮೇಲೆ ಹಾಕು, ಕಾಲು ಇನ್ನೊಂದು ಸ್ಟೆಪ್. ಹಿಂಗೆ ಹಿಡ್ಕೋ, ಹಿಂಗೆ ಸ್ಪೈಡರ್ ಮ್ಯಾನ್. ಅದು ಹಿಡ್ಕೋ, ಕೈ ಒಂದು ಕೈ ಹಿಡ್ಕೊಮ್ಮ. ವಿಂಡೋ ಹೆಂಗಮ್ಮ ಹತ್ತೋದು? ವಿಂಡೋ ಹತ್ತತ್ತೀಯ ತಾನೆ ಮನೇಲಿ? ವಿಂಡೋ ಹೆಂಗೆ ಹತ್ತೋದು? ಲೈಕ್ ದಟ್ ಓನ್ಲಿ ಯು ಹ್ಯಾವ್ ಟು ಕ್ಲೈಮ್. ಯಸ್, ಮೇಲೆ ಇನ್ನೊಂದು ಹಿಡ್ಕೋ, ಮೇಲೆ ಮೇಲೆ. ಅವಳು ಎಕ್ಸಸೈಸ್ ಮಾಡ್ತಾವಳೆ, ಎಲ್ಲ ನೋಡ್ಕೊ ಬಂದ್ಬಿಟ್ಟು. ಅರ್ಷಿ ಹಾಯ್ ಮಾಡು. ಮೈಲ್ ಗ್ಯಾಪ್ ಇದೆ. ಅದಕ್ಕೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಕ್ಲೈಮ್ ಮಾಡಬೇಕು. ಅಯ್ಯೋ ಅರ್ಷಿ ಕಮ್ ದಿಸ್ ಸೈಡ್. ಯಾ climb now. Baby side bitput you climb. Yes. ಅಲ್ಲಿ ಇಟ್ಕೊಳ್ಳೋಕೆ ಏನಿಲ್ಲ. ಇವಳು ಎಕ್ಸಸೈಸ್ ಮಾಡ್ತಾವಳೆ. ನಡಿ ಹೋಗೋಣ. ಹರ್ಷಿ ಹೋಗೋಣ. ಏನು ಮಾಡ್ತೀಯಾ? ಇವತ್ತು ಮಾಮೂಲಿ ಹಾಗೆ ಸಾಯಂಕಾಲ ಪಾರ್ಕ್ ಹತ್ರ ಕರ್ಕೊಂಡು ಬಂದ್ವಿ. ಇವತ್ತು ಸ್ವಲ್ಪ ಬೇಗನೆ ಬಂದ್ವಿ. ಅಲ್ಲಿ ಒಂದು ಪಾಪು ಇತ್ತು. ಆ ಪಾಪು ಆರುಷಿನ ನೋಡಿಬಿಟ್ಟು ಅಲ್ಲೇ ಆರುಷಿ ಜೊತೆ ಬಂದ್ಬಿಟ್ಟು ಆಟ ಆಡ್ತಾಯಿದ್ಲು. ಎಲ್ಲರೂ ಹೋದ್ರೂ ಇವರಿಬ್ಬರು ಮಾತ್ರ ಆಚೆ ಬರ್ತಾಯಿಲ್ಲ. ಆರುಷಿ ಅಲ್ಲೇ ಆಟ ಆಡ್ತಾಯಿದ್ಲು. ಆ ಪಾಪುನ ಆರುಷಿ ಜೊತೆನೇ ಆಟ ಆಡ್ತಾಯಿತ್ತು. ಒಂಥರ ಚೆನ್ನಾಗಿತ್ತು. 1 hour ಆಟ ಆಡಿದ್ದಾಳೆ ಇವತ್ತು. ಏ ಮುಖ ಕುಡಿಯುತ್ತೆ ಪಾಪುಗೆ. ಪಾಪು ಫೇಸ್ ಫೇಸ್. You stand here, stand here. Stand back, stand back, stand back. Little more, stand back. Enjoy bro. Come sit here. She want to just push. She wants to push. ಅವಳು ಹೆಂಗೋ ಹತ್ತ ಇದ್ಲು, ಯಾಕಲ್ಲ ಕಟ್ಟಿಟ್ಟಿದ್ದೀರ? ಹಾ ಅಷ್ಟೇ. ಇದೆಂಥದ್ದು ಉಲ್ಟಾ ಜಾರದು? ಹಾಯ್. ಸ್ಲೋಲಿ. ಅಲ್ಲ ಆರುಷಿ, ನೀನು ಎಲ್ಲ ಹೇಳ್ಕೊಡ್ತಿದ್ಯಾ ಪಾಪ. ಓ ಇಬ್ರು ಜೊತೆನಾ? ಶಿ ವಾಂಟ್ಸ್ ಟು ಕಮ್ ಅಲಾಂಗ್ ವಿತ್. hold ma, hold. Yeah, you should hold that. पकड़ो इसको, टाइट पकड़ो. Yeah. Oh, because I'm taking video, that's why she's asking. I'm taking, don't worry. दीदी के लग रही है. स्कूल जाएगी दीदी. दीदी के भी आई हो रही है. उसके आप फुट बैठो. में लग रही है ना. फुट में लग रही है. पेन होता है ना. आ जाओ. आ जाओ. आप बिठाओ दीदी को, आप बिठाओ. बस. यस. ಅಲ್ಲಡ ಶಂಕರ್ ಹೋಗಿ. ನಾ ಹಾಗೆ ಪಾರ್ಕ್ ಹತ್ರ ಒಂದು ಚಾಟ್ ಸೆಂಟರ್ ಇದೆ, ಅಲ್ಲಿ ಮಸಾಲೆ ಪುರಿ ಚೆನ್ನಾಗಿರುತ್ತೆ, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಒಂದು ಮಸಾಲೆ ಪುರಿ ತೊಗೊಂಡೆ, ಆರುಷಿಗೆ ಅಂತ ಒಂದು ಸ್ವೀಟ್ ಪಾನಿಪುರಿ, ಹಾಗೆ ಶಂಕರು ಬೇಲ್ಪುರಿ ತೊಗೊಂಡಿದ್ರು. ಚೆನ್ನಾಗಿದೆಯಾ ಬೇಲ್ಪುರಿ?
ಇನ್ನು ಮನೆಗೆ ಬಂದಮೇಲೆ ನಾನು ಸಿಂಪಲ್ಲಾಗಿ ಟೊಮೆಟೊ ರಸ ಮಾಡಿಬಿಟ್ಟು ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ಯಾಕಂದರೆ ಅಲ್ಲಿ ಚಾಟ್ಸ್ ಎಲ್ಲ ತಿಂದಿದ್ವಲ್ಲ, ಇನ್ನು ಹೆವಿ ಫುಡ್ ಬೇಡ ಅಂತ ಹೇಳಿ. ಅದ್ರ ಜೊತೆಗೆ ಒಂದು ಸೋತಪುರಿ ಮಾವಿನಕಾಯಿ ಇತ್ತು, ಅದನ್ನ ಈ ರೀತಿ ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ಜಜ್ಕೊಂಡು ತಿನ್ನೋಣ ಅಂತ ಹೇಳಿ ಜಜ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ರೀತಿ ಮ್ಯಾಂಗೋ ಈ ಥರ ಸೋತಪುರಿ ಮಾವಿನಕಾಯಿ ಸಿಕ್ಕರೆ ಈ ಥರ ಜಜ್ಜಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಜಜ್ಕೊಂಡು ತಿಂತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಖಾರ ಅಂದರೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೋದಿಲ್ಲ, ನಾನು ಸಾಂಬಾರು ಮಾಡೋದಕ್ಕೆ ಅಂತ ಮಾಡ್ಕೊಂಡಿರ್ತೀವಲ್ಲ ಖಾರದ ಪುಡಿ, ಅದನ್ನ ಹಾಕ್ಕೊಳ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಜೊತೆಗೆ ಜಜ್ಜಿಬಿಟ್ಟು ತಿಂದರೆ. ಅದಕ್ಕೆ ಒಂದಿತ್ತು ಹೇಗೂ ಮನೆಯಲ್ಲಿ ಸರಿ ಈ ಸಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ತುಂಬ ದಿನನೇ ಆಗೋಗಿತ್ತು ಈ ಥರ ಜಜ್ಕೊಂಡು ತಿಂದು. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಜಜ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸಿ ಮನ್ಕೊಳ್ಳೋಣ ಅಂತ ಬಂದ್ವಿ. ನಾವು ನಮ್ಮ ರೂಮಲ್ಲಿ ನಮ್ಮ ಬೆಡ್ಗೆ ಕಿಡ್ ಸೇಫ್ಟಿ ಬೆಡ್ ರೈಲ್ ಮಾಡ್ಕೊಂಡಿದ್ವಿ. ಅದು ವುಡ್ಡಲ್ಲಿ ಮಾಡಿರೋದ್ರಿಂದ ಅದು ಸ್ವಲ್ಪ ಹಾರುಷ ಏನಾರ ಆ ಕಡೆ ಹೋದ್ರೆ ಅವಳು ಕೈಕಾಲು ಹೊಡೆಯುತ್ತೆ ಅಂತ ಹೇಳಿ ಒಂದು ಬ್ಲ್ಯಾಂಕೆಟ್ ಇತ್ತು, ಅದನ್ನ ಅದ್ರ ಮೇಲೆ ಸೇಫ್ಟಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕುಷನಲ್ಲಿ ಒಂದು ಕವರ್ ಹೊಲಿಬೇಕು, ಅಲ್ಲಿವರೆಗೂ ಇರಲಿ ಅಂತ. ಇನ್ನು ಹಾರುಷಿ ಮಲ್ಕೊಳ್ದಿರ ಒಂದು ಲೈಟ್ ಹಾಕ್ಕೊಂಡು ಅವರಪ್ಪ ಏನೋ ಒಂಥರ ಶ್ಯಾಡೋ ಥರ ಮಾಡಿದ್ರು, ಅದರಲ್ಲಿ ಆಟ ಆಡ್ಕೊಂಡು ಇನ್ನೂ ಕುಣಿತಾ ಇದ್ಲು. ಇವತ್ತಿನ ದಿನ ಹೇಗೆ ಸಿಂಪಲ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.